ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟು ಹಾಗೆ ನಮಗೆ ಪ್ರೋತ್ಸಾಹ ಮಾಡಿ ನಮ್ಮ ಸಮಯಕ್ಕೆ ಬೆಲೆ ಕೊಟ್ಟು ನಿಮ್ಮ ಅತ್ಯಮೂಲ್ಯ ಹಣವನ್ನು ನನಗೆ ಡೊನೇಟ್ ಮಾಡಿರುವವರೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಪ್ರೀತಿಯೋ ದ್ವೇಷವೋ ನೀ ನನ್ನವಳು. ಅಧ್ಯಾಯ 226. ಲಚ್ಚಿಗೆ ಪದೇ ಪದೇ ರಮಣ್ಣ ಮುಖನೇ ನೆನಪಾಗ್ತಿತ್ತು. ಅವನ ನಗು, ಮುಖದಲ್ಲಿದ್ದ ಮುಗ್ಧತೆ, ಎಲ್ಲರನ್ನ ಕ್ಷಣ ಮಾತ್ರದಲ್ಲಿ ಸೆಳೆಯುವ ಕಣ್ಣು. ಅಲ್ಲ, ನಂಗೆ ಮಾತ್ರ ಹಾಗನ್ಸೋದಾ ಅಥವಾ ಎಲ್ರಿಗೂ ರಮಣ್ ಹಾಗೆ ಕಾಣೋದಾ ಅಂತ ಯೋಚಿಸ್ತಾ ಫೈಲ್ ಓಪನ್ ಮಾಡೋದನ್ನು ಬಿಟ್ಟು ರಮಣ್ಣ ಯೋಚನೆಯಲ್ಲೇ ಮುಳುಗಿದ್ಲು. ಅವಳ ಅಸಿಸ್ಟೆಂಟ್ ಬಂದು ಟೀ ಕೊಟ್ಟು ಎಚ್ಚರಿಸ್ದಾಗಲೇ ವಾಸ್ತವಕ್ಕೆ ಬಂದವಳು, ಅದೇನಾದರೂ ಆಗಿರಲಿ, ನನ್ನನ್ನು ನೋಡಿ ಒಪ್ಕೊಳ್ದೆ ಹೋದೋರಿಗಿಂತ ನನ್ನ ವೃತ್ತಿಯನ್ನು ಕಂಡು ಓಡ್ ಹೋದೋರೇ ಹೆಚ್ಚು. ರಮಣ್ ಕೂಡ ಹಾಗೆ ಅನಿಸತ್ತೆ. ಆದಷ್ಟು ನಾನು ನನ್ನ ಹುಷಾರಲ್ಲಿ ಇರಬೇಕು ಅಂತ ಅಂದ್ಕೊಂಡು ಕೇಸನ್ನು ಫೈಲ್ ಸ್ಟಡಿ ಮಾಡ್ತಾ ಕೂತ್ಕೊಂಡ್ಳು. ಅದನ್ನು ಓದ್ತಾ ಇದ್ದಾಗ ಅವಳ ಹುಬ್ಬುಗಳು ತಂತಾನೆ ಗಂಟು ಹಾಕಿದ್ವು. ಛೇ, ಇಂಥ ಮನುಷ್ಯನ ಜೊತೆಗೆ ಹೇಗ್ತಾನೆ ಸಂಸಾರ ಮಾಡೋಕ್ಕೆ ಸಾಧ್ಯ? ಬಡತನ ಇದ್ದರೂ ಪರವಾಗಿಲ್ಲ, ಈ ಥರ ಇದ್ದರೆ ತುಂಬಾ ಕಷ್ಟ ಜೀವನ ಅಂತ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿಕೊಂಡ್ಳು ಲಚ್ಚಿ. ಮುಂದೆ ಶರ್ವನ ನಿಶ್ಚಿತಾರ್ಥ ಸಣ್ಣಗೆ ಮುಗ್ದಿತ್ತು. ಅದರ ಜೊತೆ ಸಿರಿ ಸೃಜನ್ ನಿಶ್ಚಿತಾರ್ಥ ಕೂಡ ಮುಗ್ದಿದ್ರಿಂದ ಇಬ್ಬರ ಮದುವೆಯನ್ನು 1 ವಾರದ ಅಂತರದಲ್ಲೇ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಅಂತೆಯೇ ದಿನಾಂಕ ಕೂಡ ಗುರುತು ಹಾಕ್ಸಿದ್ರು. ಮೊದಲಿಗೆ ಸಿರಿ ಸೃಜನ್ ಮದುವೆ ಆದರೆ 1 ವಾರದ ನಂತರ ಶರ್ವ ಮತ್ತು ಶಾರ್ವರಿಯ ಮದುವೆ ಆಗೋದ್ರಲ್ಲಿತ್ತು. ಶರ್ವ ಮನೆಯವರಿಗೋಸ್ಕರ ಈ ಮದುವೆಗೆ ಒಪ್ಕೊಂಡಿದ್ನೇ ಹೊರತು ಅವನ ಮನಸ್ಸಿಂದ ಶಾರ್ವರಿಯನ್ನು ಒಪ್ಕೊಂಡಿರಲಿಲ್ಲ. ಮನಸ್ಸಲ್ಲಿ ಕೂಡ ಯಾವ ಹೆಣ್ಣು ಇರಲಿಲ್ಲ. ಆದರೂ ಮದುವೆ ಅಂದರೆ ಬೇಡದೇ ಇರೋ ವಿಚಾರಗಳೇ ಅವನ ತಲೆಯಲ್ಲಿ ಬಂದು ಕೂರ್ತಾ ಇದ್ವು. ಎಲ್ಲರೂ ಶಾಪಿಂಗಿಗೆ ಹೋಗಬೇಕು ಅಂತ ಮಾತಾಡಿಕೊಂಡು ಭಾನುವಾರ ಹೋಗೋದಾಗಿ ನಿರ್ಧಾರ ಕೂಡ ಮಾಡಿದ್ರು. ಶಾರ್ವರಿ ಮತ್ತು ಸಿರಿ ಇಬ್ಬರಿಗೂ ರಿಸೆಪ್ಷನ್ ಲೆಹಂಗವನ್ನು ಸಿರಿಯೇ ಡಿಸೈನ್ ಮಾಡೋಳಿದ್ಲು. ಹಾಗೆ ಸೀರೆಗೆ ಬ್ಲೌಸ್ ಕೂಡ ಅವಳೇ ಡಿಸೈನ್ ಮಾಡಿ ಸ್ಟಿಚ್ ಕೂಡ ಮಾಡಿಸೋಳಿದ್ಲು. ಸಿರಿ ಮತ್ತು ಸೃಜನ್ ಇಬ್ಬರ ಪ್ರೀತಿ ಯಾವುದೇ ಅಡೆತಡೆ ಇಲ್ಲದಂತೆ ನಡೀತಾ ಇತ್ತು. ಅವರಿಬ್ಬರ ನಡುವೆ ಬಂದಿದ್ದು ದೀಕ್ಷಾ. ಅವಳು ಹೊರೆಸಿದ ಅಪವಾದವನ್ನು ಕ್ಷಣ ಮಾತ್ರದಲ್ಲಿ ತೊಡೆದು ಸೃಜನ್ ಮೇಲೆ ನಂಬಿಕೆ ಇಟ್ಟು ಅವನ ಪ್ರೀತಿಗೆ ಮಹಾರಾಣಿಯಾಗಿದ್ಲು ಸಿರಿ. ಸೃಜನ್ ಕೂಡ ಅವಳನ್ನು 3 ವರ್ಷದಿಂದ ಮಾತಾಡಿಸ್ದೇ ಇದ್ದರೂ ಅವಳನ್ನು ಮಾತ್ರ ಎಂದಿಗೂ ಬಿಟ್ಟು ಇರುವ ಕಲ್ಪನೆಯೂ ಕೂಡ ಅವನು ಮಾಡಿಕೊಂಡಿರಲಿಲ್ಲ. ನಿಜವಾದ ಪ್ರೀತಿ ಎಂದಿಗೂ ಸೋಲೋದಿಲ್ಲ ಅಂತ ಇವರಿಬ್ಬರನ್ನ ನೋಡಿ ಹೇಳಿದ್ರು. ಆ ದಿನ ಭಾನುವಾರ ಆಗಿದ್ರಿಂದ ಎಲ್ಲರೂ ಬಟ್ಟೆ ತೆಗೆಯೋಕೆ ಹೊರಡೋರಿದ್ರು. ರಾಜವಂಶಿ ಮನೆಯಲ್ಲಿ ಎಲ್ಲರೂ ಹೊರಟ್ರೆ ಕಾವ್ಯ ಮತ್ತು ಜ್ಯೋತಿ ಮಾತ್ರ ಬಂದಿದ್ರು. ಲಚ್ಚಿಗೆ ಕ್ಲೈಂಟ್ ಮನೆಗೆ ಹೋಗಿ ಅವರ ಬಳಿ ಮಾತಾಡೋಕಿತ್ತು ಅಂತ ಬಂದಿರಲಿಲ್ಲ. ಇನ್ನು ಪಾಟೀಲ್ ಮನೆಯವರು ಹಾಗೂ ದೇಶಪಾಂಡೆ ಮನೆಯವರು ಕೂಡ ಮಾತಾಡಿಕೊಂಡು ಹೊರಟಿದ್ರು. ತನ್ನ ಅಣ್ಣನ ಮದುವೆ ಅಂತ ಸಾನ್ವಿ ಕೂಡ ಖುಷಿಯಾಗಿ ಶಾಪಿಂಗ್ಗೆ ಹೊರಟಿದ್ಲು. ಎಲ್ಲರೂ 5 ನಿಮಿಷ ಅಂತರದಲ್ಲೇ ಮೊದಲೇ ನಿರ್ಧರಿಸಿದ್ದ ಒಂದು ಮಾಲ್ಗೆ ಬಂದರು. ಅಲ್ಲಿನ ಸ್ಟಾಫ್ಗಳಿಗೆ ಪೂರಾ ತಲೆ ಕೆಟ್ಟು ಹೋಗಿತ್ತು. ಇಷ್ಟರಲ್ಲಿ ಒಂದು ಕುಟುಂಬ ಬಂದ್ರೇ ನಾವೆಲ್ಲ ತುಂಬ ಅಲರ್ಟ್ ಆಗಿರ್ತೀವಿ. ಅಂಥದ್ರಲ್ಲಿ 3 ಕುಟುಂಬದವರು ಒಂದೇ ದಿನ ಬಂದಿದ್ದಾರೆ. ಎಲ್ಲಿ ಸ್ವಲ್ಪ ತಪ್ಪಾದರೂ ನಮ್ಮನ್ನು ಕೆಲಸದಿಂದ ತೆಗೆದು ಹಾಕ್ತಾರೋ ಅಂತ ಭಯದಲ್ಲೇ ಇದ್ದರು ಅಲ್ಲಿನ ಸ್ಟಾಫ್ಗಳು. ಆದರೆ ಅದನ್ನು ಗಮನಿಸಿದ ಕುಟುಂಬವು ತಮ್ಮ ಪಾಡಿಗೆ ಮಾಮೂಲಿ ಜನರ ಹಾಗೆ ವರ್ತಿಸೋದನ್ನು ಕಂಡು ತುಸು ನಿರಾಳಲಾದ ಕೆಲಸದವರೆಲ್ಲರೂ ಅವರು ಹೇಳಿದ ಬಟ್ಟೆಯನ್ನು ತೋರಿಸೋಕೆ ಮುಂದಾದರು. ಶರ್ವ ಬಂದಿದ್ದನ್ನು ಕಂಡು ಶಾರ್ವರಿ ಖುಷಿಯಾದ್ಲು. ಆದರೆ ಶರ್ವ ಮಾತ್ರ ನಾಮಕಾವಸ್ಥೆಗೂ ಕೂಡ ಶಾರ್ವರಿ ಕಡೆ ನೋಡಿ ಸಣ್ಣ ನಗುವನ್ನು ಕೂಡ ಬೀರಲಿಲ್ಲ. ನಾನು ಅಂದು ಅಷ್ಟು ಹೇಳಿದ್ರು ಇವಳು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾಳಲ್ಲ ಅನ್ನೋ ಕೋಪ ಅವನಿಗೆ. ಆದರೆ ಶಾರ್ವರಿ ಮಾತ್ರ ಮದುವೆ ಆದ ನಂತರ ಸರಿ ಆಗ್ಬೋದು ಅಂತ ಖುಷಿಯಾಗೆ ಬಟ್ಟೆ ತೆಗೆಯುವ ಕೆಲಸದಲ್ಲಿ ಮುಳುಗಿದ್ಲು. ಸಿರಿ ಮತ್ತು ಸೃಜನ್ ಅವರದೇ ಬೇರೆ ಲೋಕದಲ್ಲಿ ಮುಳುಗಿದ್ರು. ಸೃಜನ್ ಮೊದಲೇ ಎಲ್ಲರಿಗೂ ವಿಷಯ ತಿಳಿಸಿ ಸಿರಿಯನ್ನು ಮೆನ್ಸ್ ಸೆಕ್ಷನ್ಗೆ ಕರ್ಕೊಂಡು ಹೋದ. ಮೊದಲಿಗೆ ಅವನಿಗೆ ಬಟ್ಟೆ ಸೆಲೆಕ್ಟ್ ಆದರೆ ಸಿರಿ ಅವನ ಬಟ್ಟೆಗೆ ಕಾಂಟ್ರಾಸ್ಟ್ ಆದ ಬಟ್ಟೆಯನ್ನು ಆರಿಸ್ಕೊಂಡು ಮ್ಯಾಚ್ ಮಾಡ್ಕೋಬೋದಾಗಿತ್ತು ಅಂತ.
ಸಿರಿ ಸೃಜನ್ಗೆ ಒಂದಷ್ಟು ಬಟ್ಟೆಗಳನ್ನು ಕೊಟ್ಟೋಳು. ಸುಜಿ, ಇದನ್ನು ಟ್ರೈ ಮಾಡು, ನಾನು ಮತ್ತೆ ಬೇರೆ ಬಟ್ಟೆ ನೋಡಿ ತರ್ತೀನಿ ಅಂದಾಗ ಸಿರಿ ಕೊಟ್ಟ ಬಟ್ಟೆಯನ್ನು ಪಡೆದುಕೊಂಡು ಟ್ರಯಲ್ ರೂಮ್ ಸೇರಿದ ಸೃಜನ್. ತನ್ನವಳ ಆಸೆಗೆ ಎಂದಿಗೂ ಇಲ್ಲ ಅನ್ನಲಾರ ಅವನು. ಸಿರಿ ಕೊಟ್ಟ ಬಟ್ಟೆಯನ್ನು ಟ್ರಯಲ್ ಮಾಡ್ತಾ ಇದ್ದೋನು ಅಲ್ಲಿದ್ದ ಸ್ಟಾಫ್ಗೆ ಕಣ್ಣು ಮಿಟುಕಿಸ್ದ. ಅವರು ಅರ್ಥ ಆದವರಂತೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಸಿರಿ ಮತ್ತಷ್ಟು ಬಟ್ಟೆಯನ್ನು ತಂದು ಸುಜಿ ಅಂದಾಗ ಒಂದು ಬಟ್ಟೆಯನ್ನು ಅದಾಗಲೇ ಹಾಕಿದ್ದೋನು ಡೋರ್ ತೆಗೆದು ಅವಳಿಗೆ ತೋರಿಸಿ, ಸಿರಿ ನೀನಿಲ್ಲೇ ಇರು, ಎಲ್ಲಿಗೂ ಹೋಗಬೇಡ ಅಂದಾಗ ಹೊರಗಡೆಯೇ ನಿಂತಳು. ಬೇರೆ ಬಟ್ಟೆ ಟ್ರೈ ಮಾಡು ಸುಜಿ ಅಂದ್ಲು. ಮತ್ತೆ ಬೇರೆ ಬಟ್ಟೆಯನ್ನು ಹಾಕಿ ಅವಳಿಗೆ ತೋರಿಸ್ತಾ ಉಳಿದ. ಹೀಗೆ ಸುಮಾರು 10 ಜೊತೆ ಬಟ್ಟೆಯನ್ನು ಟ್ರಯಲ್ ಮಾಡಿದ ಸೃಜನ್ ಸ್ವಲ್ಪ ಕೂಡ ಬೇಸರ ಮಾಡಿಕೊಳ್ಳದೆ, ಇಷ್ಟೇನಾ ಅಥವಾ ಬೇರೆ ಇನ್ಯಾವುದಾದ್ರೂ ಇದೆಯಾ ಅಂತ ಕೇಳ್ದ. ಇಲ್ಲ ಸುಜಿ, ಅಷ್ಟೂ ಬಟ್ಟೆಯಲ್ಲಿ 3 ಮಾತ್ರ ಆಯ್ಕೆ ಮಾಡಿದ್ದೀನಿ ಅಂತಂದ್ಲು. ತಕ್ಷಣವೇ ಅವಳ ಕೈ ಹಿಡಿದು ಟ್ರಯಲ್ ರೂಮಿಗೆ ಎಳ್ಕೊಂಡು ಅಲ್ಲಿದ್ದ ಗೋಡೆಗೆ ಅವಳನ್ನು ಒರಗಿಸ್ದ. ತನ್ನವಳ ಈ ನಡೆಯನ್ನು ನಿರೀಕ್ಷಿಸಿರದ ಸಿರಿ ದೊಡ್ಡ ಕಣ್ಣು ಬಿಟ್ಟು ಅವನನ್ನೇ ನೋಡ್ತಾ ಇದ್ಲು. ಅವಳ ಕಣ್ಣುಗಳನ್ನು ನೋಡ್ತಾ, ಏನಾಯಿತು ಸಿರಿಮಾ, ನಿಶ್ಚಿತಾರ್ಥ ಆಗಿ ಇಷ್ಟು ದಿನ ಆದರೂ ಕೂಡ ಒಂದು ದಿನಕ್ಕೂ ನೀನಾಗಿ ನೀನು ಬಂದು ಒಂದು ಮುತ್ತು ಕೊಡಲಿಲ್ಲ. ಆ ದಿನ ನಾನು, ನೀನು ಮತ್ತು ಲಚ್ಚಿ 3 ಡಿನ್ನರ್ಗೆ ಹೋಗಿದ್ವಿ, ನೆನಪಿದೆಯಾ? ಆಗ ಕೊಟ್ಟ ಮುತ್ತೇ ಕೊನೆ. ಈಗ ನಮಗೂ ಅರ್ಧ ಲೈಸೆನ್ಸ್ ಸಿಕ್ಕಿದೆ, ಒಂದು ಮುತ್ತಾದರೂ ಬೇಡವಾ ಅಂದಾಗ ನಾಚ್ಕೊಂಡ್ಲು ಸಿರಿ. ಸುಜಿ, ಇದು ಟ್ರಯಲ್ ರೂಮ್, ಯಾರಾದರೂ ಬಂದರೆ ಅಂತ ಅಂದೋಳಿಗೂ ತನ್ನವನಿಂದ ಬಿಡಿಸಿಕೊಳ್ಳುವ ಮನಸ್ಸು ಇರಲಿಲ್ಲ. ಇಬ್ಬರು ಕೆಲಸದಲ್ಲಿ ಬ್ಯುಸಿಯಾಗಿ ಯಾವಾಗಲೂ ಫೋನ್ನಲ್ಲಿ ಮಾತಾಡೋದೇ ಆಗಿತ್ತು. ಇಂದು ಇಬ್ಬರಿಗೂ ಈ ರೀತಿಯ ಸಮಯ ಸಿಕ್ಕಿರೋದು. ಸಿರಿ ಅಂತ ಹೇಳ್ತಾ ಅವಳ ಕೆನ್ನೆಯನ್ನು ಮೃದುವಾಗಿ ಹಿಡಿದ್ರೆ ಸಿರಿ ನಿರಾಕರಿಸದೆ ನಾಚಿ ರೆಪ್ಪೆ ಬಾಗಿಸಿದ್ಲು. ಅದನ್ನೇ ಒಪ್ಪಿಗೆ ಅಂತ ತಿಳಿದ ಸೃಜನ್ ನಿಧಾನವಾಗಿ ಸಿರಿಯ ಅಧರಗಳನ್ನು ಆವರಿಸ್ತಾ ಹೋದರೆ ಯಾವ ತಕರಾರು ಮಾಡದೆ ತನ್ನವನ ಮುತ್ತಿಗೆ ಸ್ಪಂದಿಸುತ್ತಾ ಅವನ ಹಿಂದಲೆ ಕೂದಲಿನಲ್ಲಿ ಮುಷ್ಟಿ ಕಟ್ಟಿದ್ಲು. ಇಬ್ಬರಿಗೂ ಇಹದ ಪರಿವಿಲ್ಲದೆ ಮುತ್ತಿನ ಮತ್ತಲ್ಲಿ ತೇಲಾಡ್ತಾ ಇದ್ರು. ನಿಮಿಷಗಳವರೆಗೂ ಮುತ್ತಿನ ವಿನಿಮಯ ಮಾಡಿಕೊಂಡ ಇಬ್ಬರಿಗೂ ದೂರ ಸರಿಯುವ ಮನಸ್ಸಿಲ್ಲ. ಕೊನೆಗೆ ಅವರಿಬ್ಬರನ್ನ ಎಚ್ಚರಿಸೋಕೆ ಸಿರಿಯ ಮೊಬೈಲ್ ರಿಂಗ್ ಆಗಬೇಕಾಯಿತು. ಸೃಜನ್ ನಿಧಾನವಾಗಿ ತನ್ನವಳನ್ನು ಸರಿಸಿದ್ರೆ ಅವಳ ತುಟಿ ಕೆಂಪಾಗಿತ್ತು. ಕಾಲ್ ರಿಸೀವ್ ಮಾಡಿ, ಹೇಳಿಯಮ್ಮ ಅಂದೋಳು. ಹಾಂ, ಈಗ ಬಂದೆ ಅಂತ ಸೃಜನ್ ಕಡೆಗೆ ನೋಡದೆ ಅವನ ಎದೆಗೆ ಒರಗಿದ್ಲು. ಅವಳನ್ನು ತಪ್ಪಿಕೊಂಡೋನು, ಆದಷ್ಟು ಬೇಗ ನನ್ನ ಮನೆಗೆ ಬಂದುಬಿಡು ಸಿರಿ, ನಿನ್ನನ್ನು ಬಿಟ್ಟಿರೋದು ನನಗೆ ದಿನದಿಂದ ದಿನಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದ. ಸುಜಿ, ಅಮ್ಮ ಕರಿತಾ ಇದ್ದಾರೆ, ಸೀರೆ ಸೆಲೆಕ್ಟ್ ಮಾಡಿದರಂತೆ, ಫೈನಲ್ ಮಾಡೋಕ್ಕೆ ಹೋಗಬೇಕು ಅಂದಾಗ ಹೊರಡೋಣ ಅಂತ ಅವಳ ಹಣೆಗೆ ಮುತ್ತಿಟ್ಟ ಸೃಜನ್. ಸಾನ್ವಿ ತನ್ನ ಅಣ್ಣನ ಮದುವೆಗೆ ಚೆನ್ನಾಗಿ ಮಿಂಚಬೇಕು, ಸಂಪತ್ ಅವರನ್ನು ಹೇಗಾದರೂ ಮಾಡಿ ಇಂಪ್ರೆಸ್ ಮಾಡಿ ಅವರ ಸ್ನೇಹವನ್ನು ಗಳಿಸಿ ನಂತರ ಅವರಿಗೆ ತನ್ನ ಪ್ರೀತಿಯನ್ನು ನಿವೇದನೆ ಮಾಡ್ಕೋಬೇಕು ಅಂತ ಅಂದ್ಕೊಂಡು ತುಂಬಾ ಮುತುವರ್ಜಿ ವಹಿಸಿ ಬಟ್ಟೆಯನ್ನು ಆರಿಸ್ತಾ ಇದ್ಲು. ಆ ಕ್ಷಣಕ್ಕೆ ಅಲ್ಲಿಗೆ ಬಂದ ಸಂಪತ್ನನ್ನು ಕಂಡು, ಹಾಯ್ ಸಂಪತ್ ಸರ್ ಅಂತ ನಗು ಮುಖದಿಂದನೇ ಮಾತಾಡಿಸಿದ್ಲು. ಸಂಪತ್ಗೆ ಸಾನ್ವಿಯ ಮುಖ ಕಂಡು ಆ ದಿನ ಅವಳು ಕಾಲೇಜಿನ ಕ್ಯಾಂಪಸ್ನಲ್ಲಿ ಯಾವುದೋ ಬಿಳಿ ಜಿರಳೆಯ ಪ್ರಪೋಸ್ಗೆ ಒಪ್ಪಿಕೊಂಡ ಕ್ಷಣ ನೆನಪಾಗಿ ಸಾನ್ವಿ ಮಾತಿಗೆ ಏನು ಮಾತಾಡದೆ ಹಾಗೆ ಮುಂದೆ ಹೋಗುವಾಗ ಅವನ ಕೈ ಹಿಡಿದ್ಲು ಸಾನ್ವಿ. ಮೊದಲೇ ಅಪ್ಪನ ದುರಹಂಕಾರವನ್ನು ಹೊತ್ತುಕೊಂಡು ಹುಟ್ಟಿದ ಭೂಪನಿಗೆ ಅವಳ ಈ ನಡೆ ಸಹಿಸೋಕೆ ಆಗದೇ ಇರೋಷ್ಟು ಕೋಪ ಬಂತು. ಅವಳನ್ನೇ ನೋಡುತ್ತಾ ಕೋಪದ ಮುಖದಲ್ಲಿ, ಜಸ್ಟ್ ಲೀವ್ ಮೈ ಹ್ಯಾಂಡ್ ಅಂತಂದ. ಸಾನ್ವಿ ನಗುತ್ತಲೇ, ನೋ, ನೀವು ಈಗ ನನಗೆ ಹಾಯ್ ಸಾನ್ವಿ ಅಂತ ನಗುತ್ತಾ ಉತ್ತರಿಸೋವರೆಗೂ ನಾನು ನಿಮ್ಮ ಕೈ ಬಿಡೋದಿಲ್ಲ ಅಂತಂದ್ಲು. ಅಲ್ಲೇ ಸುತ್ತಮುತ್ತ ನೋಡ್ದೋನು ಯಾರು ತಮ್ಮನ್ನು ಗಮನಿಸ್ತಾ ಇಲ್ಲ ಅಂತ ಖಾತ್ರಿಯಾದ ನಂತರ ಅಲ್ಲೇ ಇದ್ದ ಟ್ರಯಲ್ ರೂಮ್ ಒಳಗಡೆ ಅವಳನ್ನು ಕರ್ಕೊಂಡು ಬಂದೋನು ಕನ್ನಡಿಗೆ ಜೋರಾಗಿ ಒರಗಿಸಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ದ. ಸಾನ್ವಿಗೆ ಅವನ ಹಿಡಿತಕ್ಕೆ ಕೈ ನೋವಾದರೂ ಬಾಯಿಬಿಟ್ಟು ಮಾತಾಡೋಕ್ಕೆ ಆಗದೆ ಒದ್ದಾಡ್ತಾ ಇದ್ಲು. ಯಾಕಂದರೆ ಅವಳ ಬಾಯಿಯ ಮೇಲೆ ಕೈ ಇಟ್ಟು ಮಾತಾಡದಂತೆ ಮಾಡಿದ್ನಲ್ಲ ಸಂಪತ್. ಸಾನ್ವಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದೋನು, ನಾನು ಯಾಕೆ ನಿನ್ನನ್ನು ಮಾತಾಡಿಸ್ಬೇಕು, ನಾನು ಯಾಕೆ ನಿನ್ನನ್ನು ನೋಡಿ ನಗಬೇಕು,
ನನಗೂ ನಿನಗೂ ಏನು ಸಂಬಂಧ? ಹೂ ಆರ್ ಯು ಟು ಮೀ ಅಂತ ಗಟ್ಟಿಯಾಗಿ ಹೇಳಿದ್ರು ಅವನ ಧ್ವನಿಗೆ ಹೆದರಿದ್ದಂತೂ ಸುಳ್ಳಲ್ಲ ಸಾನ್ವಿ. ಏನೋ ಮಾತಾಡೋ ಹಾಗೆ ಸನ್ನೆ ಮಾಡಿದಾಗ ಅವಳ ಬಾಯಿಯ ಮೇಲಿದ್ದ ಕೈಯನ್ನು ಸರಿಸ್ದ. ನಾನು ಮಾತಾಡಿದ್ದು ತಪ್ಪಾ ಸರ್ ಅಂತ ಕೇಳಿದ್ಲು ಸಾನ್ವಿ ಅಳುತ್ತಲೆ. ಅವಳ ಕಣ್ಣನ್ನೇ ದಿಟ್ಟಿಸಿ ನೋಡಿದ ಸಂಪತ್, ಹೌದು, ನಿನ್ನಂತಹ ಬಿಚ್ ನನ್ನನ್ನು ಮಾತಾಡಿಸೋದು ಕೂಡ ತಪ್ಪು ಅಂತ ಹೇಳಿದವನು ಮತ್ತೊಮ್ಮೆ ಅವಳ ಮುಖವನ್ನು ನೋಡದೆ ಅಲ್ಲಿಂದ ಸರಿದು ಹೋದ. ಸಂಪತ್ ಹೋದ ನಂತರ ಟ್ರಯಲ್ ರೂಮಲ್ಲಿ ಕುಸಿದು ಕುಳಿತ ಸಾನ್ವಿ ಅವನ ಮಾತುಗಳನ್ನು ನೆನೆದು ಅಳ್ತಾ ಇದ್ಲು. ವಾಟ್? ನಾನು ಬಿಚ್? ಯಾಕೆ ಹಾಗೆ ಹೇಳಿದ್ರು? ನಾನು ಆ ರೀತಿ ನಡ್ಕೊಂಡ? ನನ್ನ ಪ್ರೀತಿ ಮಾಡ್ತಾ ಇರೋ ಹೃದಯ ಇಷ್ಟು ಕೆಳಮಟ್ಟದಲ್ಲಿ ಯೋಚನೆ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ ಯೋಚಿಸಿ ಅಲ್ಲೇ ಅಳುತ್ತಾ ಕೂತ್ಕೊಂಡ್ಳು. ಹಾಗಾದರೆ ಲಂಡನ್ನಲ್ಲಿ ಸಾನ್ವಿ ನಿಜವಾಗ್ಲೂ ಯಾರನ್ನಾದರೂ ಪ್ರೀತಿಸ್ತಾ ಇದ್ಲಾ? ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ. ನಿರೀಕ್ಷಿಸಿ. ಪ್ರೀತಿಯೋ ದ್ವೇಷವೋ, ನೀ ನನ್ನವಳು. ಸ್ನೇಹಿತರೆ, ನನ್ನ ಮಾತಿಗೆ ಬೆಲೆ ಕೊಟ್ಟು 2,000 ಕೇಳುಗರಲ್ಲಿ ಅಟ್ಲೀಸ್ಟ್ 10 ಜನ ಆದರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಹಣ ಸಹಾಯ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ 2 ರೂಪಾಯಿ ಡೊನೇಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದ.